Who is this Vivo 1938? Please change the name. Check participant list and check your name. One student has joined using their device name Vivo 1938. Please change this. Type your name. ಬೇಗ ಬೇಗ ಚೇಂಜ್ ಮಾಡ್ಕೊಡ್ರಿ ಹೆಸರು. ಇಬ್ರು ಸ್ಟೂಡೆಂಟ್. ಕೇಳಿಸ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. Just change your names. One L M 2 R. Someone has joined using this code. Please change this. And one more. Can you see this page? Yes, ma'am. Yes, ma'am. Okay. In last class, is my voice clear? Is there any problem? Yes, ma'am. What is that problem? Yes, ma'am. Voice clear ಇದೆಯಲ್ಲ? No, ma'am. Yes, ma'am. Yes or no? Voice clear ಇದೆ ಇಲ್ವಾ? Yes, ma'am. It is. Okay, because your voice is stuttering, that's why asking. So in last class, Yes, ma'am. In last class, we were discussing this problem. That is, the Bina Limited is producing two types of pens, deluxe and popular pen, that we are discussing. So here, they're given some information that the information required to prepare cost sheet to find out total cost of production. They have given some information. Here it is, they are given direct material. They are producing two types of pens. That is, one pen, they named it as deluxe pen, and another name is ಪಾಪ್ಯುಲರ್ ಪೆನ್. ಸೊ ಎರಡು ತರ ಪೆನ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಎರಡು ಪೆನ್ ಟೋಟಲ್ ಡಿಲಕ್ಸ್ ಇದು 50,000 ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿ ಪಾಪ್ಯುಲರ್ ಪೆನ್ 1 lakh ಪೆನ್ಸ್ ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ 50,000 1 ಪೆನ್ ಇದೆ, ಇನ್ನೊಂದು 1 lakh ಪೆನ್ಸ್ ನ ಒನ್ ಕ್ಯಾಟಗರಿ ಒಳಗ. ಜಸ್ಟ್ ಮಿನಿಟ್. ಹಲೋ, ಹಾ ಹೇಳಿ ಸರ್. ಹಾ ಸರ್.
Yes, sorry for inconvenience. So we are discussing this problem. So here there are two types of pens, that is deluxe and popular pen. So total cost, including direct materials, direct wages, and factory overhead, they have given combined cost. So combined cost of 2 pens. So direct materials, ಈ ಡಿಲಕ್ಸ್ ಮತ್ತೆ ಪಾಪ್ಯುಲರ್ ಪೆನ್ ಎರಡು ಪ್ರೊಡ್ಯೂಸ್ ಮಾಡ್ಲಿಕ್ಕೆ 1,60,000. ಅದೇ ರೀತಿ ವೇಜಸ್ ಪೇ ಮಾಡಿರೋದು ಎರಡು ಕೆಟಗರಿ ಪೆನ್ಗೆ ಅವರು ವೇಜಸ್ ಪೇ ಮಾಡಿರೋದು 2,20,000. ಅದೇ ರೀತಿ ಫ್ಯಾಕ್ಟರಿ ಓವರ್ಹೆಡ್ 60,000 ಈ ರೀತಿ ಇತ್ತು. ಸೊ ಅವರು ಅದ್ರ ಜೊತೆಗೆ ಸಮ್ ಅದರ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಈ ಕಾಸ್ಟ್ ನ ಯಾವ ರೀತಿ ಅವ್ರು ಹಂಚ್ತಾರೆ, ಯಾವ ರೀತಿ ಡಿಲಕ್ಸ್ ಪೆನ್ನಿಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದೇ ರೀತಿ ಪಾಪ್ಯುಲರ್ ಪೆನ್ನಿಗೆ ಯಾವ ಒಂದು ಬೇಸ್ ಮೇಲೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಟೋಟಲ್ ಕಾಸ್ಟ್ ನ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ಸ್ ಏನ್ ಬೈ ಮಾಡ್ತಾರಲ್ಲ ಅದು ಡಿಲಕ್ಸ್ ಪೆನ್ ಏನ್ ಕಾಸ್ಟ್ ಬರ್ತೈತಿ ಅದು ಪಾಪ್ಯುಲರ್ ಪೆನ್ಕಿಂತ 2 ಪಟ್ಟು ಜಾಸ್ತಿ ಐತಿ. ದೆನ್ ಸೆಕೆಂಡ್ ಇನ್ಫಾರ್ಮೇಶನ್, direct wages in popular type pen where 60% of those for ಡಿಲಕ್ಸ್ ಟೈಪ್. ಅಂದ್ರೆ ಡಿಲಕ್ಸ್ ಪೆನ್ ಪ್ರೊಡ್ಯೂಸ್ ಮಾಡುವಂತವ್ರಿಗೆ ಒಬ್ಬ ವರ್ಕರ್ಸ್ ಗೆ ವೇಜಸ್ 100 ರೂಪೀಸ್ ಕೊಟ್ರೆ ಇಲ್ಲಿ ಪಾಪ್ಯುಲರ್ ಪೆನ್ ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅವರಿಗೆ 60 ರೂಪೀಸ್ ಕೊಡ್ತಾರೆ. ಆ ರೀತಿ ಕಾನ್ಸೆಪ್ಟ್. ನೆಕ್ಸ್ಟ್, ಪ್ರೊಡಕ್ಷನ್ ಓವರ್ ಹೆಡ್ ವಾಸ್ 40 ಪೈಸೆ ಪರ್ ಪೆನ್ ಫಾರ್ ಬೋತ್ ಟೈಪ್ಸ್. ಸೊ ಪ್ರೊಡಕ್ಷನ್ ಓವರ್ ಹೆಡ್ ಏನ್ರಿ, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ಒಂದ್ ಪೆನ್ನಿಗೆ 40 ಪೈಸೆ ಖರ್ಚು ಬರ್ತದೆ ಫ್ಯಾಕ್ಟರಿ ಓವರ್ ಹೆಡ್. Then administrative overhead for each type of pen is 150% of direct wages. So ಇಲ್ಲಿ direct wages total ಇರೋದು 2,20,000. ಅದನ್ನ ನಾವು ಬಿ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರೋ ತರ ಡಿವೈಡ್ ಮಾಡಿದ್ರೆ ನಮ್ಗೆ 2 ಅಮೌಂಟ್ ಸಿಗ್ತದೆ. ಡಿಲಕ್ಸ್ ಒಂದ್ ಅಮೌಂಟ್ ಸಿಗ್ತದೆ, ಆಮೇಲೆ ಪಾಪ್ಯುಲರ್ ಒಂದ್ ಅಮೌಂಟ್ ಸಿಗ್ತದೆ. ಅದು ಡೈರೆಕ್ಟ್ ವೇಜಸ್. ಅದರದ್ದು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನು 150% ಐತೆ ಅಂತ ಹೇಳಿದ್ದಾರೆ. Then selling cost was 50 paise per pen for both types ಅಂತ ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ಟೋಟಲ್ ಪ್ರೊಡಕ್ಷನ್ ಎಷ್ಟಾಗಿದೆ ರೀ, ಡಿಲಕ್ಸ್ ಪೆನ್ 50,000 ಪೆನ್ಸ್ ಫಾರ್ ವಿಚ್ 45,000 is sold.